ನಮಸ್ಕಾರ ಸ್ನೇಹಿತರೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಟೇಕ್ ಆಫ್ ಆಗಿದೆ. ಹಲವಾರು ಜನ ಮಂತ್ರಿಗಳಾಗಿ ಇವರ ಸಂಪುಟಕ್ಕೆ ಈಗಾಗಲೇ ಸೇರ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಸೇರುವವರಿದ್ದಾರೆ. ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮಗೆ ಮೇಲ್ನೋಟಕ್ಕೆ ಗೊತ್ತಿರ್ತದೆ. ಇಲ್ಲಿರುವಂತಹ ಇನ್ನೊಂದು ಕುತೂಹಲಕಾರಿ ಅಂಶ ಏನು ಅಂತ ಹೇಳಿದ್ರೆ, ಕರ್ನಾಟಕದ ವಿಧಾನಸಭಾ ಚುನಾವಣೆ ಇರಬಹುದು, ಕೇರಳದ ಚುನಾವಣೆ ಇರಬಹುದು, ತೆಲಂಗಾಣದ ಚುನಾವಣೆ ಇರಬಹುದು, ಈ ರೀತಿಯಾದಂತಹ ಕೆಲವೊಂದು ಚುನಾವಣೆಗಳಲ್ಲಿ ಸ್ಟಾರ್ ಕ್ಯಾಂಪೈನರ್ ಅನ್ಸ್ಕೊಂಡಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಭವಿಷ್ಯ ಏನು, ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರಾ, ಈ ರೀತಿಯಂತ ಪ್ರಶ್ನೆ ಮೂಡ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬಹುದು? ಹಾಗೇನೆ ಜಮೀರ್ ಅಹಮದ್ ಖಾನ್ಗೆ ಅಡ್ಡಗಾಲ ಆಗ್ತಿರೋರು ಯಾರು? ಸಿದ್ದರಾಮಯ್ಯನವರ ಬಂಟ ಅನ್ಸ್ಕೊಂಡಿರುವ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದಾ, ಅಥವಾ ನೀವು ಸ್ಟಾರ್ ಕ್ಯಾಂಪೈನರ್ ಆಗಿರಿ ಅಂತ ಹೇಳ್ಕೊಂಡು ಅವ್ರನ್ನ ಹೊರ ಬಿಡುವಂತ ಸಾಧ್ಯತೆಗಳಿದೆಯಾ? ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಈ ಮುಕ್ತ ಪತ್ರಿಕೋದ್ಯಮಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ನನ್ನ UPI ಐಡಿಯನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ನಿಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯವನ್ನು ನೀವು ಮಾಡಬಹುದು. ಇದರಲ್ಲಿ ಯಾವುದೇ ರೀತಿಯಂತ ಒತ್ತಾಯ ಇಲ್ಲ. ಸ್ನೇಹಿತರೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಜಬರ್ದಸ್ತ್ ಆದಂತಹ ಆಡಳಿತ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ನೋಡಿದ್ದೀರಾ. ಹೋದಲ್ಲಿ ಬಂದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬೇಕಾದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಎಲ್ಲದಕ್ಕಿಂತ ಪ್ರಮುಖವಾಗಿ ಇವರಿಗೆ ಹೈಕಮಾಂಡ್ ಕೂಡ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿತ್ತು. ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆದ್ರು ಕೂಡ ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸ್ಟಾರ್ ಕ್ಯಾಂಪೈನರ್ ಅಂತ ಹೇಳ್ಕೊಂಡು ಅವರಿಗೊಂದು ವಿಶೇಷ ವಿಮಾನದ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಕಳಿಸ್ಕೊಡ್ತಾ ಇದ್ರು. ಹಾಗಾಗಿ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಲ್ಲಿ ಜಮೀರ್ ಅಹಮದ್ ಖಾನ್ ಹೆಸರು ಅತ್ಯಂತ ಫೇಮಸ್ ಆಗಿತ್ತು. ಅವರು ಎಲ್ಲ ರಾಜ್ಯಗಳಿಗೆ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ರು. ಆ ಮೂಲಕ ಮುಸ್ಲಿಂ ಮತ ಏನಿದೆ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಆದ್ರೆ ಅವ್ರು ಮಾಡಿರುವಂತ ಎಡವಟ್ಟು ದಾವಣಗೆರೆ ಚುನಾವಣೆ ಸಂಬಂಧಪಟ್ಟಂತೆ. ನಿಮ್ಗೆ ಗೊತ್ತಿದೆ, ದಾವಣಗೆರೆಯಲ್ಲಿ ಮುಸ್ಲಿಂ ಮತ ಏನಿದೆ ಅದು ಅತ್ಯಂತ ನಿರ್ಣಾಯಕವಾಗಿತ್ತು. ಹಾಗಾಗಿ ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ನಮ್ಗೊಂದು ಮಾತನ್ನ ಕೊಟ್ಟಿದ್ರು, ನನ್ನ ನಂತರ ಈ ಕ್ಷೇತ್ರವನ್ನ ಅಲ್ಪಸಂಖ್ಯಾತರಿಗೆ ನಾವು ಬಿಟ್ಕೊಡ್ತೇವೆ ಅಂತ ಹೇಳ್ಕೊಂಡು ಜಮೀರ್ ಅಹಮದ್ ಖಾನ್ ಅವರ ಬಳಿ ಹೇಳ್ಕೊಂಡಿದ್ದಾರಂತೆ ಅವರು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ನೋಡಿ, ಈ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪನವರು ನಮ್ಗೆ ಮಾತು ಕೊಟ್ಟಿದ್ದಾರೆ. ಅಂದ್ರೆ ವಿಲ್ ಅಂತೂ ಮಾಡಿಸ್ಲಿಲ್ಲ, ಅವರು ಮೋಸ್ಟ್ಲಿ ಜಸ್ಟ್ ಮಾತು ಕೊಟ್ಟಿದ್ದಾರೆ ಅಷ್ಟೇ. ಈ ರೀತಿಯಾಗಿ ಮಾತು ಕೊಟ್ಟಿದ್ದಾರೆ, ಆದ್ರಿಂದ ನಮ್ಗೆ ಈ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅಂತ ಕೇಳಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆ ಏನಿದೆ ಇದನ್ನ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವರಿಗೆ ಗುತ್ತಿಗೆ ಆಧಾರದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಅವರ ಮೊಮ್ಮಗರಿಗೆ ನಾವು ಇಲ್ಲಿ ಟಿಕೆಟ್ ಅನ್ನ ಕೊಡ್ಬೇಕಾಗಿ ಬರ್ತದೆ. ಆದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಅನ್ನ ಕೊಡೋದಿಲ್ಲ ಅಂತ ಹೇಳಿದ್ರು. ಜಮೀರ್ ಅಹಮದ್ ಖಾನ್ ಮತ್ತು ಉಳಿದಂತಹ ಮುಸಲ್ಮಾನ್ ನಾಯಕರು ಆಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ರು. ಕೊನೆಗೆ ಒಬ್ಬ ಬಂಡಾಯ ಅಭ್ಯರ್ಥಿಯನ್ನು ಕೂಡ ಅಲ್ಲಿ ಕಣಕ್ಕಿಳಿಸ್ಲಿಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಅವರು ಕೊನೆಯ ಕ್ಷಣದಲ್ಲಿ ತಮ್ಮ ನಾಮಪತ್ರವನ್ನು ವಾಪಸ್ ತಗೊಂಡ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಮತ್ತು ಉಳಿದಂತಹ ಮುಸ್ಲಿಂ ಮುಖಂಡರು SDPI ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರು. ಕೇವಲ ಸಪೋರ್ಟ್ ಮಾಡಿದ್ರೆ ಅದು ಬೇರೆ ತರ ಇರ್ತಾ ಇತ್ತು. ಆದ್ರೆ ಆತನಿಗೆ ಹಣಕಾಸಿನ ಸಹಾಯವನ್ನು ಕೂಡ ಮಾಡಿದ್ದಾನೆ ಅನ್ನೋ ಒಂದು ಅಪಾದನೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಬಂತು. ಚುನಾವಣೆಯಲ್ಲಿ ಬಹಳಷ್ಟು ಕಷ್ಟಪಟ್ಟು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಗೆದ್ದ, ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು. ಆದ್ರೆ ಚುನಾವಣೆ ಮುಗಿದ ಮೇಲೆ ಜಮೀರ್ ಅಹಮದ್ ಖಾನ್ ಇಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಕೂಡ ಹೋಯ್ತು. ಅದರ ಪರಿಣಾಮ ಈ ಬಾರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ರೀತಿಯಾದಂತಹ ಮಂತ್ರಿ ಸ್ಥಾನ ಸಿಗಲಿಲ್ಲ. ಜಮೀರ್ ಅಹಮದ್ ಖಾನ್ ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ನನ್ನ ಕೈ ಬಿಡೋದಿಲ್ಲ, ಆದ್ರಿಂದ ನನಗೆ ಯಾವುದೇ ರೀತಿಯಂತ ಸಮಸ್ಯೆ ಆಗಲ್ಲ ಅಂತ ತಿಳ್ಕೊಂಡಿದ್ರು. ಹಾಗೇನೆ ಅವರ ಸಮುದಾಯದವರು ಕೂಡ ಅಷ್ಟೇ ಜಮೀರ್ ಅಹಮದ್ ಖಾನ್ ಅವ್ರನ್ನ DCM ಮಾಡ್ಲೇಬೇಕು ಈ ರೀತಿಯಾದಂತ ಒತ್ತಡವನ್ನು ಕೂಡ ಹೇರ್ತಾ ಇದ್ರು. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ತಮ್ಮ ನೆಚ್ಚಿನ ಬಂಟನನ್ನ ಕೈ ಬಿಟ್ಬಿಟ್ರು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಒಂದ್ ರೀತಿ ತಬ್ಬಲಿ ಆಗಿಬಿಟ್ಟಿದ್ದಾರೆ. ನೀವು ಕೂಡ ಗಮನಿಸಿರ್ಬೋದು, ಜಮೀರ್ ಅಹಮದ್ ಖಾನ್ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿತಾ ಇದ್ರು ಅಂತ ಹೇಳ್ಕೊಂಡು. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ರು. ಯಾವುದೇ ಮುಸ್ಲಿಂ ಹಬ್ಬಗಳಿದ್ರೆ ಆ ದಿನ ಸ್ಪೆಷಲ್ ಆಗಿ ಮನೆಯಿಂದ ಬಿರಿಯಾನಿಯನ್ನ ಮಾಡಿಸ್ಕೊಂಡು ಸಿದ್ದರಾಮಯ್ಯನವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ರು. ಅಂದ್ರೆ ಆ ಮಟ್ಟಿನ ಬಟ್ಟಂಗಿತನವನ್ನ ಜಮೀರ್ ಅಹಮದ್ ಖಾನ್ ಮಾಡ್ಕೊಂಡು ಬಂದಿದ್ರು. ಆದ್ರೆ ಸಿದ್ದರಾಮಯ್ಯನವರು ಇವ್ರನ್ನ ನಡು ನೀರಲ್ಲಿ ಕೈ ಬಿಟ್ಬಿಟ್ರು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಮಾಡಿರುವಂತಹ ಎಡವಟ್ಟು. ಜಮೀರ್ ಅಹಮದ್ ಖಾನ್ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಮೊನ್ನೆ DK ಶಿವಕುಮಾರ್ ಅವರ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಂದರ್ಭದಲ್ಲಿ ಇವರು ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಬಿಟ್ಟಿದ್ರು. ಇವ್ರನ್ನ ಯಾರು ಮಾತಾಡಿಸ್ತಾ ಇರಲಿಲ್ಲ. ಕೊನೆಗೆ ಆ ಕಾರ್ಯಕ್ರಮ ಮುಗಿಯೋದಕ್ಕಿಂತ ಮೊದಲೇನೆ ಜಮೀರ್ ಅಹಮದ್ ಖಾನ್ ಅಲ್ಲಿಂದ ನಿರ್ಗಮಿಸಿದ್ರು. ನಿರ್ಗಮಿಸುವಾಗ ಕೂಡ ಅಷ್ಟೇ ಅವರು ಒಬ್ಬಂಟಿಯಾಗಿ ನಿರ್ಗಮಿಸಿದ್ರು. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಅವರ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಹೇಗಿದೆ ಅಂತ ಹೇಳ್ಕೊಂಡು. ಆದ್ರೂ ಕೂಡ ಜಮೀರ್ ಅಹಮದ್ ಖಾನ್ ತಮ್ಮ ಪ್ರಯತ್ನವನ್ನ ಬಿಡ್ತಾ ಇಲ್ಲ. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಅವರು ಈಗ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆ ಕೂತ್ಕೊಂಡು ಮಾತಾಡಿ ಏನಾದ್ರೂ ಮಾಡಿ ತನ್ನನ್ನ ಮುಂದಿನ ಕಂತಿನಲ್ಲಿ ಮಂತ್ರಿ ಮಾಡಲೇಬೇಕು ಈ ರೀತಿಯಾದಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರಂತೆ. ಆದ್ರೆ ಇಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ,
ಜಮೀರ್ ಅಹಮದ್ ಖಾನ್ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಅಂತಹ ಒಳ್ಳೆಯ ಸಂಬಂಧ ಇಲ್ಲ. ಮೊದಲಿಂದನೂ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಯಾವುದೇ ಕಾರಣಕ್ಕೆ ಸಂಪುಟದಲ್ಲಿ ಇರಬಾರ್ದು ಈ ರೀತಿಯಾಗಿ ಕಂಡೀಷನ್ ಹಾಕೊಂಡು ಬಂದಂತವ್ರು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸದ್ಯಕ್ಕೆ ಮಂತ್ರಿಗಿರಿ ಅನ್ನೋದು ಕನ್ನಡಿಯ ಗಂಟು ಆಗಿ ಅನ್ಸ್ಕೊಳ್ತಾ ಇದೆ. ಅವರಿಗೆ ಅಡ್ಗಾಲ ಆಗ್ತಿರೋರು ಬೇರೆ ಯಾರು ಅಲ್ಲ, ಅವರ ಸಮುದಾಯದವರೇ. ನಿಮ್ಗೆ ಗೊತ್ತಿರಬಹುದು ಜಮೀರ್ ಅಹಮದ್ ಖಾನ್ ಅವರ ಈ ಸ್ಟಾರ್ ಕ್ಯಾಂಪೈನರ್ ಅಂತ ಹೇಳಿ ಒಂದು ಹೆಸರನ್ನ ಪಡ್ಕೊಂಡಿರುವಂತಹದ್ದು. ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಇರಬಹುದು ಅಥವಾ ಸಿದ್ದರಾಮಯ್ಯ ಇರಬಹುದು, ಇವರೆಲ್ಲರೂ ಕೊಡ್ತಾ ಇದ್ದಂತಹ ಪ್ರಾಮುಖ್ಯತೆಯನ್ನು ನೋಡಿ ಹಲವರಿಗೆ ಹೊಟ್ಟೆ ಉರಿಲಿಕ್ಕೂ ಕೂಡ ಪ್ರಾರಂಭ ಆಗಿತ್ತು. ಅವರ ಪಕ್ಷದಲ್ಲಿ ಇರುವಂತವರು, ಅದರಲ್ಲಿ ಪ್ರಮುಖವಾಗಿ ಸಲೀಂ ಅಹಮದ್ ಇರಬಹುದು, ಶಿವಾಜಿನಗರದ MLA ಆದಂತಹ ರಿಜ್ವಾನ್ ಅವರು ಇರಬಹುದು, ಹಾಗೇನೆ ಹ್ಯಾರಿಸ್ ಇರಬಹುದು, ನಾಲ್ಪಾಡ್ ಇರಬಹುದು, ಇವರೆಲ್ಲರೂ ಕೂಡ ಒಳಗಿಂದೊಳಗಡೆ ಜಮೀರ್ ಅಹಮದ್ ಖಾನ್ ಅವ್ರ ವಿರುದ್ಧವಾಗಿ ಕತ್ತಿ ಮಸೀತಾ ಇದ್ರು. ಈಗ ಅವರಿಗೆ ಈ ದಾವಣಗೆರೆ ಚುನಾವಣೆ ಏನಿದೆ ಅದು ಬ್ರಹ್ಮಾಸ್ತ್ರ ಸಿಕ್ಕಿದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗ ಆ ಬ್ರಹ್ಮಾಸ್ತ್ರವನ್ನ ಅವರು ಪ್ರಯೋಗಿಸಿದ್ದಾರೆ. ಅದರ ಪರಿಣಾಮ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ಕಾರಣಕ್ಕೆ ಈ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಲೇಟೆಸ್ಟ್ ಆಗಿ ಬರ್ತಾ ಇರುವಂತಹ ಸುದ್ದಿ ಅಂತ ಹೇಳಿದ್ರೆ, ಗುಲ್ಬರ್ಗಾ ಉತ್ತರದಿಂದ ಆಯ್ಕೆ ಆಗಿರುವಂತಹ ಕನೀಜ್ ಫಾತಿಮಾ ಅವರಿದ್ದಾರಲ್ಲ, ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನು ಹೊಡೆಯಲಿಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಅಲ್ಪಸಂಖ್ಯಾತರನ್ನ ಯಾರನ್ನು ತಗೊಂಡಿಲ್ಲ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಹಾಗೇನೆ ಒಬ್ರು ಮಹಿಳೆಯನ್ನು ಕೂಡ ಈ ಸಂಪುಟಕ್ಕೆ ಇಲ್ಲಿವರೆಗೂ ಸೇರಿಸ್ಕೊಂಡಿಲ್ಲ, ಈ ರೀತಿಯಾದಂತಹ ಒಂದು ಅಪಾದನೆ ಕೂಡ ಬರ್ತಾ ಇದೆ. ಈ 2 ಅಪಾದನೆಯಿಂದ ಮುಕ್ತರಾಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತಹ ಒಂದು ಉಪಾಯವನ್ನು ಹೂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕನೀಜ್ ಫಾತಿಮಾ ಅವ್ರನ್ನ ತಗೊಳ್ಳೋ ಮುಖಾಂತರ ಮುಸ್ಲಿಮರನ್ನು ತಗೊಂಡಾಗ್ತದೆ, ಅದೇ ರೀತಿಯಲ್ಲಿ ಮಹಿಳೆಯರಿಗೂ ಪ್ರಾಶಸ್ತ್ಯ ಕೊಟ್ಟ ರೀತಿಯಲ್ಲಿ ಆಗ್ತದೆ. ಆ ಮೂಲಕ ಜಮೀರ್ ಅಹಮದ್ ಖಾನ್ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಸ್ಥಾನ ಇಲ್ಲದೇ ಇರೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನೋಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇದ್ರ ನಡುವೆ ಕೆಲವರು ಇನ್ನೊಂದು ಪ್ರಶ್ನೆಯನ್ನು ಕೂಡ ಎತ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕತೆ ಏನು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಇರುವಂತಹ ಬಾಂಧವ್ಯ ಎಂತದ್ದು ಅಂತೇಳಿ ನಿಮ್ಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗಾಡ್ ಫಾದರ್ ಅನ್ಸ್ಕೊಂಡಂತವ್ರು. ಆದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಕೂಡ ಹೆಬ್ಬಾಳ್ಕರ್ ಅವ್ರನ್ನ ತಮ್ಮ ಸಚಿವ ಸಂಪುಟಕ್ಕೆ ತಗೊಳ್ಳಿಲ್ಲ. ಈ ಹಿಂದೆ ಬರ್ತಾ ಇದ್ದಂತ ಸುದ್ದಿ ಏನಿತ್ತು ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ DCM ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನೋ ಸುದ್ದಿ ಇತ್ತು. ಆದ್ರೆ DCM ಅಲ್ಲ, ಅಟ್ಲೀಸ್ಟ್ ಅವ್ರು ಮಂತ್ರಿ ಆದ್ರೂ ಆಗ್ಬೇಕಿತ್ತಲ್ಲ, ಅದಕ್ಕೆ ಕೂಡ ಈಗ ಸದ್ಯಕ್ಕೆ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಈಗ ಈ ಕನೀಜ್ ಫಾತಿಮಾ ಅವ್ರನ್ನ ತಗೊಳ್ಳೋ ಮುಖಾಂತರ ಮಹಿಳೆಯರಿಗೆ ನಾವು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ ಅಂತೇಳಿ ತೋರಿಸ್ಕೊಳ್ಳುವಂತ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕುವಂತ ಸಾಧ್ಯತೆಗಳಿದೆ. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರ ಕಥೆ ಏನು? ಇಡೀ ರಾಜ್ಯದ ಮುಸ್ಲಿಂ ಜನತೆಗೆ ನಾನೇ ನಾಯಕ, ನನ್ನನ್ನ ಬಿಟ್ಟರೆ ಬೇರೆ ಇನ್ಯಾರು ಇಲ್ಲ, ಈ ರೀತಿಯಾಗಿ ಡಂಗುರ ಸಾರ್ಕೊಂಡು ಓಡಾಡ್ತಾ ಇದ್ದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿಮಂಡಲದಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮುಂದವರು ಏನ್ ಮಾಡಬಹುದು? ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಬರ್ತದೆ. ಇತ್ತೀಚೆಗೆ ಕೆಲವೊಂದು ಊಹಾಪೋಹಗಳು ಕೂಡ ಇದ್ದಿತ್ತು. ಜಮೀರ್ ಅಹಮದ್ ಖಾನ್ ಅವ್ರನ್ನ ಪಕ್ಷ ವಿರೋಧಿ ಚಟುವಟಿಕೆಗಳ ಅಪಾದನೆಯ ಮೇಲೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ, ಈ ರೀತಿಯಾಗಿ ಕೂಡ ಸುದ್ದಿ ಕೇಳಿ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಇನ್ನೊಂದು ಸುದ್ದಿ ಬರ್ತಾ ಇದ್ದಿತ್ತು. ಅದೇನು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಪುನಃ JDS ಕಡೆ ಹೋಗುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ. ಈ ರೀತಿಯಾದ ಸುದ್ದಿಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇತ್ತು. ಆದ್ರೆ ಅವ್ರನ್ನ ಪಕ್ಷದಿಂದ ಹೊರ ಹಾಕ್ಲಿಲ್ಲ, ಸದ್ಯಕ್ಕೆ ಪಕ್ಷದಲ್ಲೇ ಇದ್ದಾರೆ. ಇದ್ರ ಜೊತೆಗೆ ಅವ್ರಿಗೆ ಮಂತ್ರಿಗಿರಿ ಕೂಡ ಇಲ್ಲಿವರೆಗೆ ಸಿಕ್ಕಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಏನಾದ್ರೂ ಅಸಮಾಧಾನಗೊಂಡು ಪಕ್ಷದಿಂದ ಹೊರ ಹೋಗ್ತಾರಾ, ಅದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ನೆಚ್ಚಿನ ಬಂಟನ ಕೈ ಬಿಟ್ಟಿರೋದಿದೆಯಲ್ಲ, ಇದು ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ. ಏನೋ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ, ಆದ್ರೆ ಆ ತಪ್ಪಿಗೆ ಈ ಮಟ್ಟಿನ ಶಿಕ್ಷೆಯನ್ನ ಖಂಡಿತವಾಗಿ ಕೊಡಬಾರ್ದಿತ್ತೇನೋ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಹಾಗೇನೆ ದಿನಕ್ಕೊಂದು ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ರು. ಇದೆಲ್ಲದನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಕೃತಜ್ಞತೆ ಅನ್ನೋದು ತೋರಿಸ್ಬೇಕಿತ್ತು. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಈ ರೀತಿ ನಡ್ಕೊಂಡಿರೋದು ಜಮೀರ್ ಅಹಮದ್ ಖಾನ್ ಅವರಿಗೆ ನುಂಗಲಾರದ ತುತ್ತಾಗಿದೆ ಅಂತ ಹೇಳ್ಬಹುದು. ಅದೇನಿರಲಿ, ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ದೆಹಲಿ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ತಮ್ಮನ್ನ ಮಂತ್ರಿ ಮಾಡ್ಲೇಬೇಕು ಅಂತ ಹೇಳಿ ಹಠಕ್ಕೆ ಹಿಡಿದು ಕೂತಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಒಂದ್ ವೇಳೆ ಹೈಕಮಾಂಡ್ ಇವ್ರ ಮೇಲೆ ಏನಾದ್ರೂ ಕರುಣೆ ತೋರಿ ಅವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರೂ ತಾಕೀತು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರ? ಇದು $1 ಮಿಲಿಯನ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಜಮೀರ್ ಅಹಮದ್ ಖಾನ್ ಅವರ ಈ ಅವಸ್ಥೆ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿವರೆಗೆ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.